ಬಂಧುಗಳೇ, ನಮ್ಮ ಮಾದಿಗ ಸಮಾಜಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಸಿಗಬೇಕು. ನಮ್ಮ ಸಮಾಜದ ಮಕ್ಕಳಿಗೂ ಕೂಡ ನ್ಯಾಯ ಸಿಗಬೇಕು, ಸಮಾಜದ ಮುಂಚೂಣಿಯಲ್ಲಿ ಬರಬೇಕು ಅನ್ನುವ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಕಳೆದ 30 ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಬಂದಿದ್ರಿ. ಈ ಹೋರಾಟದಲ್ಲಿ ಕೆಲವು ಹೋರಾಟಗಾರರು ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ಘಟನೆಯನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಈ ಹೋರಾಟಕ್ಕೆ ಒಂದು ದಿಕ್ಕನ್ನ ಕೊಡ್ತಕ್ಕಂಥ ಕೆಲಸವನ್ನ, ಈ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು, ಅದೇ ರೀತಿ ನಾರಾಯಣ ಸ್ವಾಮಿ ಅವರು ಈ ಹೋರಾಟಕ್ಕೆ ಒಂದು ಸರಿಯಾದ ದಿಕ್ಕನ್ನು ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹಲವು ದಶಕಗಳ ಹೋರಾಟಕ್ಕೆ ಏನು ಆಯೋಗಕ್ಕೆ ಒಂದು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಸದಾಶಿವ ಆಯೋಗದ ಘೋಷಣೆ ಆಯ್ತೆ ಹೊರತು ಒಂದು ಬಿಡಿಗಾಸನ್ನು ಕೂಡ ಅಂದಿನ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಆದರೆ ಇವತ್ತು ಸದಾಶಿವ ಆಯೋಗಕ್ಕೆ 13 ಕೋಟಿ ರೂಪಾಯಿಗಳನ್ನು ನೀಡುವ ಮೂಲಕ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಅದಕ್ಕೆ ಒಂದು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಇತಿಶ್ರೀನ ಆಡ್ತಕ್ಕಂಥ ಕೆಲಸ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಮಾಡಿದ್ರು, ಅದಕ್ಕೆ ಚಾಲನೆಯನ್ನ ನೀಡಿದ್ರು. ಅವತ್ತು ಯಡಿಯೂರಪ್ಪನವರು ಹಣವನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇಷ್ಟು ಬೇಗ ನಮ್ಮ ಹೋರಾಟ ಈ ಹಂತಕ್ಕೆ ಬಂದು ತಲುಪ್ತದೆ ಅಂತೇಳಿ ನನಗಂತೂ ಕೂಡ ಅನಿಸ್ತಾ ಇಲ್ಲ. ಆದರೆ ಇವತ್ತು ಏನು ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಕಾಳಜಿಯನ್ನು ಇಟ್ಕೊಂಡು, ಆಗ್ಲೇ ಹೇಳಿದಾಗೆ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರ ಸತತ ಪ್ರಯತ್ನದಿಂದ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಆಯಿತು. ಆಗ್ಲೂ ಕೂಡ ಸಾಕಷ್ಟು ಅಪಪ್ರಚಾರಗಳು ನಡೆದಂತ ಸಂದರ್ಭದಲ್ಲಿ ಮಾಧುಸ್ವಾಮಿಯ ಹಿಂದಿನ ಸಚಿವರು ಏನಿದ್ರು, ಕಾನೂನು ಸಚಿವರು, ಸನ್ಮಾನ್ಯ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆ ಮಾಡಿ, ಆ ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ಒಂದು ವರದಿಯನ್ನು ಕೊಟ್ಟು, ಇವತ್ತು ಎಸ್.ಸಿ. ಸಮುದಾಯದಲ್ಲಿ ಇವತ್ತು ಏನು 101 ಒಳಪಂಗಡಗಳಿದ್ದಾವೆ. ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಮೀಸಲಾತಿಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹಿರ ಆಗಿದೆ. ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಫಿಡವಿಟ್ ಅನ್ನು ಸಲ್ಲಿಸಿ, ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತೇಳಿ ಆದೇಶ ಹೊರಗೆ ಬಂದು ಇಷ್ಟು ತಿಂಗಳುಗಳು ಕಳೆದರೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಒಂದು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತೇನು ಬ್ರಿಟಿಷರಿಂದ ಈ ಕಾಂಗ್ರೆಸ್ನವ್ರಿಗೊಂದು ಬಳುವಳಿಯಾಗಿ ಬಂದಿದೆ. ಬ್ರಿಟಿಷರಿಂದ ಒಂದು ಬಳುವಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದೇನು ಅಂತ ಹೇಳಿದ್ರೆ ಒಡೆದಾಳುವ ನೀತಿ. ಕಾಂಗ್ರೆಸ್ ಇವತ್ತು ಎಲ್ಲ ನಮ್ಮ ಶೋಷಿತ ಪೀಡಿತ ಸಮುದಾಯಗಳನ್ನ ಒಂದು ಮತ ಬ್ಯಾಂಕ್ ಆಗಿ ಅದನ್ನ ದುರುಪಯೋಗ ಪಡ್ಕೊಳ್ಳುತ್ತೆ ಹೊರತು ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕೂಡ ಮಾಡಲಿಲ್ಲ. ಆದರೆ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ನ್ಯಾಯ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ
ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ. ಈಗಾಗಲೇ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ರು ಸಹ ಇವತ್ತು 16ನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕೂಡ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಈಗಾಗಲೇ ಗೌರವಾನ್ವಿತ ಕಾರಜೋಳಜಿಯವರು ಹೇಳಿದಾಗೆ ನಾನು ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ, ಇನ್ಯಾವುದೂ ಕೂಡ ಮತ್ತೆ ಕ್ಯಾಬಿನೆಟ್ನಲ್ಲಿ ಮತ್ತೆ ಉಪಸಮಿತಿಯನ್ನು ಮಾಡ್ತಕ್ಕಂಥದ್ದು, ಕಾಲಹರಣ ಮಾಡ್ತಕ್ಕಂಥದ್ದು ಖಂಡಿತ ಭಗವಂತನು ಕೂಡ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ನೀವು ಮೀನಾಮೇಷ ಮಾಡೋದನ್ನು ಬಿಟ್ಟು ಈ ಸಮಾಜದ ಶೋಷಿತ ಸಮುದಾಯದ ತಾಳ್ಮೆಯನ್ನು ಪರೀಕ್ಷೆ ಮಾಡದೇನೆ ತತ್ಕ್ಷಣ ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ಯಾವ ರೀತಿ ಯಡಿಯೂರಪ್ಪರು ಇವತ್ತು ನಿಮ್ಮ ಸಮುದಾಯದ ಪರವಾಗಿ ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿದ್ದರು, ನಾನು ಕೂಡ ಇವತ್ತು ನಮ್ಮ ಮಾದಿಗ ಸಮಾಜ ಜೊತೆಯಲ್ಲಿ ಸದಾ ಇರ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇದರಲ್ಲಿ ಯಾವುದೇ ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿಲುವು ಕೂಡ ಸ್ಪಷ್ಟವಾಗಿದೆ. ಇವತ್ತು ಒಂದು ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಬೇಕು ಅಂತಲ್ಲ. ಒಂದು ಸಮಾಜಕ್ಕೆ ನ್ಯಾಯ ಕೊಡ್ತಿದ್ದೇವೆ ಅಂತ ಹೇಳಿದ್ರೆ ಮತ್ತೊಂದು ಸಮಾಜಕ್ಕೆ ಅನ್ಯಾಯ ಮಾಡಬೇಕು ಅಂತಲ್ಲ. ಎಲ್ಲ ಸಮಾಜಕ್ಕೂ ಕೂಡ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು. ಏನು ನಮ್ಮ ದೀನ್ ದಯಾಳ್ ಉಪಾಧ್ಯಾಯರವರ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಅಂತ್ಯೋದಯ ಅಂತಕ್ಕಂಥದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಬೇಕು ಅಂತಕ್ಕಂಥ ಬದ್ಧತೆ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಆ ಬದ್ಧತೆಯಂತೆ ನಾವು ಕೂಡ ನಿಮ್ಮ ಸಮಾಜದ ನ್ಯಾಯಪರವಾದಂಥ ಹೋರಾಟ ತಾವೇನು ಮಾಡ್ತಾ ಇದ್ದೀರಿ, ಹೋರಾಟದ ಜೊತೆಲಿ ನಾವು ಸದಾ ಇರ್ತೇವೆ, ಈ ನ್ಯಾಯದ ಹೋರಾಟದಲ್ಲಿ ನಿಮ್ಮ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಇವತ್ತು ಅಧಿವೇಶನ ನಡೀತಾ ಇದ್ರು ಸಹ ಮಾನ್ಯ ಕಾರಜೋಳಜಿಯವರು, ನಾರಾಯಣ ಸ್ವಾಮಿ ಅವರು, ಇಲ್ಲ ನಮ್ಮ ಸಮಾಜದ ಎಲ್ಲ ರಾಜ್ಯದ ಮೂಲೆಗಳಿಂದ ಬಂದಿರ್ತಾರೆ, ತಾವು ಕೂಡ ಬರಬೇಕು ಅಂತೇಳಿ ನನಗೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೇನೆ. ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು 4 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯರಿಗೆ ವಂದಿಸಿ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಬಲೋ ಭಾರತ್ ಮಾತಾ ಕಿ ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.